ಅಯೋಧ್ಯೆ ರಾಮ ಮಂದಿರದ ನೆಲದಲ್ಲಿ ಕನ್ನಡದ ಕಲರವ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಹಲವು ಕನ್ನಡಿಗರ ಸೇವೆಯಲ್ಲಿ ಕಂಡು ಬರ್ತಾ ಇರುವಂತದ್ದು ಕ್ಷಣಗಣನೆ ಆರಂಭ ಆಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ 500 ವರ್ಷಗಳ ಹೋರಾಟದ ಬಳಿಕ ಹಿಂದೂಗಳ ಕನಸು ನನಸಾಯಿತು ಅಂತ ಸುವರ್ಣ ನ್ಯೂಸ್ಗೆ ಈ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ದಾರೆ. ಶತಮಾನಗಳ ಕಾಯುವಿಕೆ ಆತುರ ಎಲ್ಲವೂ ಈಗ ನನಸಾಗ್ತಾ ಇದೆ. ಇಡೀ ವಿಶ್ವವೇ ನೋಡುವಂತಹ ಮಂದಿರ ನಿರ್ಮಾಣವಾಗ್ತಾ ಇದೆ ಅಂತ ಅಯೋಧ್ಯೆಯಲ್ಲಿ ಸುವರ್ಣ ನ್ಯೂಸ್ ಜೊತೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ. ಅಯೋಧ್ಯೆಯ ಭವ್ಯ ರಾಮ ಮಂದಿರ ಜನವರಿ 22ನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತೆ. ಅದಕ್ಕಿಂತ ಮೊದಲೇ ಇಲ್ಲಿ ಯಾತ್ರಾರ್ಥಿಗಳ ಸಂಖ್ಯೆ ಲಕ್ಷಗಟ್ಟಲೆ ಬರ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಕನ್ನಡಿಗರ ಸಂಖ್ಯೆ ಏನು ಕಡಿಮೆ ಅಲ್ಲ. ಇವತ್ತು ವಿಶೇಷ ಕನ್ನಡಿಗರೊಬ್ಬರು ನಮ್ಮ ಜೊತೆಗಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಾಮನ ದರ್ಶನ ಮುಗಿಸಿಕೊಂಡು ಈಗಷ್ಟೇ ಬರ್ತಾ ಇದ್ದಾರೆ. ಮೇಡಮ್, ಬಹಳ ತೃಪ್ತಿ ಕೊಡುವಂತಹ ದಿನ ಹತ್ರ ಬರ್ತಾ ಇದೆ ಅನ್ಸುತ್ತೆ. ಶತಮಾನಗಳ ನಮ್ಮ ಕಾಯುವಿಕೆ, ಕಾತರ, ಆತುರ ಇದೆಲ್ಲವೂ ಕೂಡ ಜನವರಿ 22ರಂದು ನನಸಾಗ್ತಿದೆ ಅನ್ನುವಂಥ ಖುಷಿ ನಮಗೆ ಕೊಡ್ತಾ ಇದೆ. ರಾಮ ಮಂದಿರದ ನಿರ್ಮಾಣ ಆಗಿತ್ತು, ಆದರೆ ಭವ್ಯ ರಾಮ ಮಂದಿರದ ನಿರ್ಮಾಣ ಆಗಬೇಕು, ಇದು ನಮ್ಮ ಕನಸಾಗಿತ್ತು. ನಮ್ಮೆಲ್ಲರ ಹೋರಾಟ. ನಾವು ಇಟ್ಟಿಗೆ ಒತ್ತಿದ್ವಿ, ನಮ್ಗೆ ಆಡ್ಕೊಂತಿದ್ರು, ಇಟ್ಟಿಗೆ ಒತ್ತರಲ್ಲ ಎಲ್ಲೋಯ್ತು ಇಟ್ಟಿಗೆ ಅಂತ ಹೇಳಿ. ಇವತ್ತು ಯಾರ್ಯಾರು ಆಡ್ಕೊಂತಿದ್ರು ಅವರಿಗೆ ಈ ಭವ್ಯವಾದಂಥ ರಾಮ ಮಂದಿರ ಅಣಕಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೆಂಟ್ನಲ್ಲಿದ್ದ ಸಣ್ಣ ರಾಮಲಲ್ಲನನ್ನು ನೋಡಿದ್ರಿ. ಆ ನಂತರ ಭೂಮಿ ಪೂಜೆಯ ಸಂದರ್ಭದಲ್ಲಿ ಇನ್ನೊಂದು ಜಾಗಕ್ಕೆ ಅದನ್ನು ಸ್ಥಳಾಂತರಿಸಲಾಯಿತು ರಾಮಲಲ್ಲನನ್ನು. ಈಗ ಜಗತ್ತು ಕಾಣ್ತಿರೋದು ನೋಡುವಷ್ಟು ದೊಡ್ಡ ರಾಮ ಮಂದಿರ. ಆ ಬದಲಾವಣೆಗಳ ಖುಷಿ ಆಗುತ್ತಾ? ಮೂರನ್ನು ನೋಡುವ ಸೌಭಾಗ್ಯ ನಿಂದಾಗಿರುತ್ತೆ. ಆ ಮೂರನ್ನು ನೋಡುವ ಸೌಭಾಗ್ಯ ನನಗೆ ಸಿಕ್ಕಿದೆ. ರಾಮ ಮಂದಿರಕ್ಕಾಗಿ ಹೋರಾಟ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ. ಆ ಒಂದು ಕಟ್ಟಡ ಬಿದ್ದಾಗ ಅದನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ನಮ್ಮ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಪುಟ್ಟ ರಾಮಲಲ್ಲನನ್ನು ಗುಡಿಸಲಲ್ಲಿ ಇಟ್ಟಂಥದ್ದನ್ನು ನಾವು ನೋಡಿದ್ದೀವಿ. ಅದಕ್ಕಾಗಿ ಇವತ್ತು ನಮ್ಮ ಕಾಲದಲ್ಲಿ ಈ ಭವ್ಯ ರಾಮ ಮಂದಿರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೋರ್ಟಲ್ಲಿ ನಡೀತಾ ಇರುವಂಥ ಹೋರಾಟವನ್ನು ನೋಡಿದರೆ, ಅವತ್ತಿನ ರಾಮನ ವಿರುದ್ಧವಾಗಿ ಮಾಡ್ತಾ ಇದ್ದಂಥ ಅವರ ವಕಾಲತ್ತುಗಿರಿಯನ್ನು ನೋಡಿದರೆ ನನಗೆ ಅನಿಸ್ತಿತ್ತು ಈ ರಾಮ ಮಂದಿರ ಆಗಲ್ಲ ಅಂತೇಳಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಆದರೆ ರಾಮ ಮಂದಿರದ ಕನಸು ನನಸಾಗಿದೆ. ಈ ರಾಮ ಮಂದಿರ ಉದ್ಘಾಟನೆಯನ್ನ ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಕಿಕ್ ಸ್ಟಾರ್ಟ್ ಅನ್ನುವಂತೆ ನೋಡಲಾಗ್ತಾ ಇದೆ. ರಾಮ ಭಕ್ತರು ಕೂಡ ಬಿಜೆಪಿಯವರಿಂದ ಬಳಸ್ಕೊತಾ ಇದ್ದಾರಾ ಅಂತ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ಇದರೊಂದಿಗೆ ನಿಮ್ಮ ಕ್ಯಾಂಪೇನ್ ಕಿಕ್ ಸ್ಟಾರ್ಟ್ ಆಗುತ್ತಾ? ಇದನ್ನು ಸಾಧನೆಯ ರೀತಿಯಲ್ಲಿ ತೋರಿಸ್ಕೊಂಡು ದೇಶದ ಮುಂದೆ ಓಟ್ ಕೇಳಕ್ಕೆ ಹೋಗ್ತೀರಾ? ರಾಮ ಮಂದಿರ ನಮಗೆ ರಾಜಕೀಯ ಅಲ್ಲ. ರಾಮ ಮಂದಿರ ನಮ್ಮ ಅಸ್ಮಿತೆ. ರಾಮ ಮಂದಿರ ನಮ್ಮ ದೇವರು. ರಾಮ ಮಂದಿರ ನಮ್ಮ ಶ್ರದ್ಧೆ. ಇದೊಂದು ಶ್ರದ್ಧಾ ಕೇಂದ್ರ. ರಾಮ ನಮಗೆ ರಾಜಕೀಯ ಅಲ್ವೇ ಅಲ್ಲ, ಕೃಷ್ಣ ನಮ್ಮ ರಾಜಕೀಯ ಅಲ್ಲ, ಹಿಂದುತ್ವ ನಮ್ಮ ರಾಜಕೀಯ ಅಲ್ವೇ ಅಲ್ಲ. ಇದೆಲ್ಲವೂ ನಮ್ಮ ಜೀವನ ಪದ್ಧತಿ ಮತ್ತು ನಮಗೆ ಒಂದು ರೀತಿಯ ಜೀವನಕ್ಕೆ ಆಸರೆಯನ್ನು ಕೊಟ್ಟಂಥ, ಜೀವನಕ್ಕೆ ಪಾಠವನ್ನು ಕಲಿಸಿದಂಥ ನಮ್ಮೆಲ್ಲ ದೇವರುಗಳು, ನಮ್ಮ ದೇವಸ್ಥಾನ, ನಮ್ಮ ಶ್ರದ್ಧೆ, ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಕಾವಿ ಬಟ್ಟೆ, ನಮ್ಮ ಮಠ ಮಂದಿರಗಳು, ಇದು ಯಾವುದು ಕೂಡ ರಾಜಕೀಯಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಬಳಕೆ ಮಾಡಲ್ಲ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈಗಷ್ಟೇ ರಾಮಲಲ್ಲನ ದರ್ಶನದಿಂದ ಹೊರಗಡೆ ಬಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಇದ್ರು. ಅವರ ಮಾತಿನಲ್ಲಿ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇದ್ದದ್ದನ್ನು ನೋಡ್ತಾ ಇದ್ವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಜಿತ್ ಹನುಮಕ್ಕನವರ್, ಅಯೋಧ್ಯೆಯ ರಾಮ ಮಂದಿರದಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.